ಇನ್ನು ಕುಡಿಯೋದಕ್ಕೆ ನೀರು ಕೊಡ್ತಾ ಇಲ್ಲ ಇನ್ನೆಂಥ ಬ್ರ್ಯಾಂಡ್ ಬೆಂಗಳೂರು ಅಂತ ಕೂಡ ಬಿಜೆಪಿಯವರು ಈಗ ವಿಪಕ್ಷ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಸಿಟಿ ರವಿ ಮಾತಾಡಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿಯ ಮಾಜಿ ಶಾಸಕ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 1 ಅಡಿ ಭೂಮಿಗೆ 75 ರೂಪಾಯಿ ಕನಕಪುರ ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಹರಿಹಾಯ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 15ನೇ ಬಜೆಟ್ನ ಮಂಡಿಸಿದ್ದಾರೆ. ಬಹುಶಃ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿ ದಾಖಲೆ ಪ್ರಮಾಣದಲ್ಲಿ ಬಜೆಟ್ ಮಂಡಿಸುವಂಥ ಅವಕಾಶವನ್ನು ದೇವರು ಅವರಿಗೆ ಒದಗಿಸಿ ಕೊಟ್ಟಿದ್ದಾನೆ. ದುರ್ದೈವದ ಸಂಗತಿ ಏನು ಅಂದರೆ ಅವರ ಅನುಭವದ ಪಕ್ವತೆ ಬಜೆಟ್ನಲ್ಲಿ ಎದ್ದು ಕಾಣದೇ ಇರತಕ್ಕಂಥದ್ದು. 15 ವರ್ಷಗಳ ಅವಕಾಶ ಭಗವಂತ ಕೊಟ್ಟಿದ್ದೇ ದಾಖಲೆ ಆಗಬಾರ್ದು. 30% ಬಡಾವಣೆಗಳಲ್ಲಿ ಡ್ರಿಂಕಿಂಗ್ ವಾಟರ್ ಇಲ್ಲ, ಕುಡಿಯೋ ನೀರಿಲ್ಲ ಬೆಂಗಳೂರಿನಲ್ಲಿ. ಅಂದರೆ ಕುಡಿಯೋಕ್ಕೆ ನೀರು ಕೊಡದೇ ಇರೋದು ಬ್ರ್ಯಾಂಡ್ ಬೆಂಗಳೂರಾ? ಯಾವುದು ಬ್ರ್ಯಾಂಡ್ ಬೆಂಗಳೂರು? ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಇವರ ಆದಾಯವನ್ನು ಕ್ರೋಢೀಕರಿಸೋ ಕೆಲಸ ಮಾಡಿದ್ರು. ನೋಡಿ, 1 ಅಡಿ ಭೂಮಿಗೆ 75 ರೂಪಾಯಿ ಕನಕಪುರ ಟ್ಯಾಕ್ಸ್ ಕಟ್ಟಬೇಕು. ಒಂದು ಇದಕ್ಕೆ ಏನು ಕ್ಲಿಯರೆನ್ಸ್ ತಗೋಬೇಕು ಅಂತ ಹೇಳಿದ್ರೆ, ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಬೇಕು ಅಂದರೆ ಅಡಿಗಿಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ. ಇದು ಬ್ರ್ಯಾಂಡ್ ಬೆಂಗಳೂರಾ? ಬಜೆಟ್ನಲ್ಲಿ ಹಣ ಇಟ್ಟಿದ್ದಾರೆ. ಅಂದರೆ ಯೋಜನೆ ಏನಿದೆ ಹಂಗಿದ್ರೆ ಯಾವುದನ್ನು ಆಧರಿಸಿದ್ದು? ಈಗಾಗಲೇ ರಾಜ್ಯದ ಬಜೆಟ್ ಅನ್ನು ವಿರೋಧಿಸಿ ಬಿಜೆಪಿ ನಾಯಕರಾಗಲೇ ಪ್ರತಿಭಟನೆಯನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗಿ ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳಿಂದ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ನೇರವಾಗಿ ಅವರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಈಗ ಬಜೆಟ್ ಅನ್ನು ವಿರೋಧಿಸಿ ಪ್ರತಿಭಟನೆ ಸಭಾತ್ಯಾಗ ಮಾಡಿದಿರಿ. ಹೌದು, ಬಜೆಟ್ ಸ್ಪೀಚನ್ನು ರಾಜಕಾರಣಗೊಳಿಸಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಇವತ್ತು ಕೇಂದ್ರದ ಮೇಲೆ ಆಪಾದನೆ ಮಾಡುವ ಒಂದು ರಾಜಕೀಯ ಹುನ್ನಾರ ಈ ಬಜೆಟಲ್ಲಿದೆ. ಇದು ಬಜೆಟ್ ಸ್ಪೀಚ್ ಅಲ್ಲ, ರಾಜಕೀಯ ಒಂದು ಭಾಷಣ. ಹೀಗಾಗಿ ಯಾವುದೇ ಮುಖ್ಯಮಂತ್ರಿ ಬಜೆಟನ್ನು ರಾಜಕಾರಣಗೊಳಿಸಿರಲಿಲ್ಲ. ಇದು ಆ ಕುಖ್ಯಾತಿ ಇವತ್ತು ನಮ್ಮ ಸಿದ್ದರಾಮಯ್ಯವ್ರಿಗೆ ಸೇರ್ತದೆ. 14,000 ಕೋಟಿ ರಾಜಸ್ವವನ್ನು ಕಲೆಕ್ಟ್ ಮಾಡಲು ವಿಫಲರಾಗಿದ್ದಾರೆ ಅವರು ಹೇಳ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಏನು ಬರಬೇಕಾಯ್ತು 3,000 ಕೋಟಿ ಹೆಚ್ಚು ಬಂದಿದೆ. ಗ್ರಾಂಟ್ ಇನ್ ಏಡ್ ಏನು ಬರಬೇಕು ಅದು ಬಂದಿದೆ. ಅದಾಗಲೂ ಕೂಡ